ನಂದೇನೋ ಖಾಸಗಿ ಕೆಲಸ ಇದೆ, ಮೊಬೈಲ್ ನಾಳೆ ಬೆಳಿಗ್ಗೆ ವಾಪಸ್ ಬರ್ತೀನಿ ಅಷ್ಟೇ. ಸಮೀಕ್ಷೆಗೆ ಸೋಮಣ್ಣ ಅವರು ಸಹ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿ ಮಾಡಿದ್ದಾರೆ. ನೋಡಪ್ಪ, ಯಾರು ಬೇಕಾದ್ರೂ ಅಪೇಕ್ಷೆ ಪಡಲಿ, ಇದು ಮಾಡಬೇಕು. ಕೋರ್ಟ್ ಹೇಳಿದೆ, ನಿಮ್ಗೆ ಏನು ಬೇಕು ಉತ್ತರ ಕೊಡಿ, ಬೇಡ ನೀವು ತಲೆ ಕೆಡಿಸ್ಕೊಳ್ಳೋಕೆ. ನಾನು ಆಫೀಸರ್ಸ್ಗೆ ಹೇಳಿ ಕಳಿಸಿದ್ದೀನಿ, ಕೋಳಿ ಕುರಿ ಎಲ್ಲ ಕೇಳೋದೆಲ್ಲ ಬಿಟ್ಬಿಡಿ, ನೀವು ಚಿನ್ನ ಇವೆಲ್ಲ ಕೇಳಕ್ಕೆ ಹೋಗ್ಬಿಡಿ, ಇವೆಲ್ಲ ಪರ್ಸನಲ್ ವಿಚಾರ. ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನು ಕೇಳೋಂಥ ಅವಶ್ಯಕತೆ ನಾನು ಅಡ್ವೈಸ್ ಮಾಡಿ ಕಳಿಸಿದ್ದೀನಿ. ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ಏನು ಬೇಕಾದ್ರೂ ಮಾಡಲಿ. ಸಮೀಕ್ಷೆ ಯಾರು ವಿರೋಧ ಮಾಡೋದಿಲ್ಲ, ಅರ್ಥ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡ್ತೀವಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ. 3 ದಿನ ಅಷ್ಟೇ ಉಳಿದಿದೆ, ನಿಗದಿತವಾಗಿ ಬೆಂಗಳೂರಿನ ಸಮೀಕ್ಷೆ ಆಮೇಲೆ ನೋಡೋಣ, ನಾನು ಹೇಳೋಕ್ಕಾಗಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಲಾಖೆಯವರು ಏನು ಮಾಡ್ತಾರೆ, ಕಮಿಷನ್ ಅವ್ರು ಮಾಡ್ತಾ ಹೋಗ್ಬಿಟ್ಟಿದ್ದು, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಮನೆ ಶಿವಮೊಗ್ಗದಲ್ಲಿ 4 ಊರುಗಳು ಸಮೀಕ್ಷೆಯನ್ನು ಬಹಿಷ್ಕಾರ ಮಾಡಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಹೇಳಿ ಜಮೀರ್ ಅಹಮದ್ ಮತ್ತೆ ಪುನರುಚ್ಚ